Hi guys, good morning. Guys, full jolly. Hey, Kelly. Guys, so guys, finally this is Vibana. ರುದ್ರೇಶಣ್ಣ ನಿಮ್ಮ ನಾಮಿನಿ ಫುಲ್ ಜಾಲಿ ಹೆಂಗೆ ಕೇಳಿ ವಾಸ ಕೈಯಲ್ಲಿದೆಲ್ಲ ಫುಲ್ ಖಾಲಿ ನನ್ನ ವಾಯ್ಸ್ ಈಗ ಹೋಗಿದೆ ಬರೀ ಬೋಲಿ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಗೈಸ್ ಒಬ್ರು ಆಂಟಿನ ತೋರಿಸ್ಬೇಕು ನಿಮಗೆ. ಎಲ್ಲ ಹುಡುಗರು ಆಂಟಿನೇ ಫಾಲೋ ಮಾಡ್ತಿದ್ದಾರೆ. ಎಕ್ಸ್ಕ್ಯೂಸ್ ಮೀ ಕಾಣಕ್ಕಿಲ್ಲ, ಆ ಕಡೆ ನೋಡಿ ಗೈಸ್. ಎಲ್ರಿಗೂ ಗೈಸ್ ನಾನು ನಾಳೆ ವ್ಲಾಗ್ನ ಇವತ್ತು ಶುರು ಮಾಡ್ತಾ ಇದ್ದೀನಿ. ಬಿಕಾಸ್ ಹೆಂಗೆ ಅಂತಂದರೆ ನಾಳೆ ವ್ಲಾಗ್ ಇದೆ, ಕಂಟಿನ್ಯೂ ಆಗುತ್ತೆ, ಅದಕ್ಕೋಸ್ಕರ. ಸೊ ಇಂಟ್ರೋ ಎಲ್ಲ ಮತ್ತೆ ಕೊಡ್ತೀನಿ. ಬೆಳಗ್ಗೆ ಇಂಟ್ರೋ ಕೊಟ್ಟು ಈ ವ್ಲಾಗ್ನ ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 11:30 ಆಗೈತೆ. ಮಲ್ಲೇಶ್ವರಂ ಬೀದಿಯಲ್ಲಿ ಬೆಗ್ಗರ್ ಥರ ಅಲಿತಾ ಇದ್ದೀವಿ. 9 ಗಂಟೆದೇ ಏನೋ ಬಿಲ್ಡಪ್ ಕೊಟ್ಕೊಳಕ್ಕೆ ಹೇಳಿದ್ನಪ್ಪ 11:30 ಅಂತ. ಅಲ್ಲಿ ಸರಿ ಮಾಡ್ಬಿಟ್ಟು ಬರೀ ಇಂಥದೆಯಾ ನೋಡಿ, ಜೂಮ್ ಮಾಡಿ ತೋರಿಸು ನೋಡಿ. 11:30 ಬಜ್ಜಿ ತಿಂತಿದ್ದಾಳೆ. ಕೇಳೋರು ಇಲ್ಲ ಅಂದರೆ ಮನೇಲಿ ಹಿಂಗೆ ಆಗೋದು. ವಿಡಿಯೋ ಕಳಿಸು ನನಗೆ, ಅವ್ರ ಅಪ್ಪ ಕಳಿಸ್ತೀನಿ. ಇಲ್ಲ, ನನ್ನ ಹತ್ರನೇ ನಂಬರ್ ಐತೆ ಅಂಕಲ್. ಇದನ್ನ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಇದ್ರದ್ದು ನೀವು ನೋಡಬೇಕು, ಯಶುಗ್ ಬೈಲೇಬೇಕು. ಹಂಗಿಂಗೆ ಬರೀ ಅಂಕಲ್ 11:30 ರಾತ್ರಿಗೆ ಬಜ್ಜಿ ತಿಂತಾಳೆ. ಬೇಕಾದ್ರೆ ನೋಡ್ಬೋದು ರೋಡು ಎಷ್ಟು ಖಾಲಿ ಹೊಡಿತಿದೆ ಅಂತ. 11:30 ಅಂತ ಗೊತ್ತಾಗುತ್ತೆ ನಿಮ್ಗೂ. ಅವಳು 9 ಗಂಟೆ ಆದ್ರೆ ಪೂಂಗ್ತಿದ್ದಾಳೆ. ಆದರೆ ಅಷ್ಟ ಏನ. ಓಕೆ ಗೈಸ್, ನಾವು ಇವಾಗ 11:30 ಓಡಾಡ್ತಿರೋದು ಹೆಂಗೆ ಅಂತ ಅಂದರೆ, ನಾಳೆ ಮಾರ್ನಿಂಗ್ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಬಿಕಾಸ್ ಹೆಂಗೆ ಅಂತಂದರೆ ಮಡಿವಾಳ ಮಾಚಿದೇವ ನಾಟಕ ಮಾಡೋದಕ್ಕೆ. ಅದರಲ್ಲಿ ಇವರೇನೇ ಹೀರೋಯಿನ್ನು. ನಾನೇನು ನೋಡಿ, ಹೀರೋ ತಂದ ಬಸವಣ್ಣ. ಸೊ ಗೈಸ್ ಫೈನಲ್ ಆಗಿ ಮತ್ತೆ ಸಡನ್ ಆಗಿ ನನ್ನ ಲುಕ್ಕು ಚೇಂಜ್ ಆಗೋಯ್ತು. ಬಿಕಾಸ್ ಹೆಂಗೆ ಅಂತಂದರೆ ಆಲ್ಮೋಸ್ಟ್ ನೋಡಿದ್ದೀರಾ ಫಸ್ಟು ಸಹ. ನಾಳೆ ನಮ್ಮದು ಶೋರತ್ಗೆ ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೆ ನನ್ನ ಬಿಯರ್ಡ್ ಹೋಗ್ಬಿಟ್ಟಿದೆ. ಸೊ ಗೈಸ್ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಬನ್ನಿ ಮಾರ್ನಿಂಗ್ ಬ್ಲಾಗ್ನ ಶುರು ಮಾಡಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ವಿಭಾನಾ. ನಂಗೆ ಹೆಂಗೆ ಕೇಳಿಸ್ತು ಗೊತ್ತಾ, ಜೀ ಬುಂಬಾ ಅಣ್ಣ. ನೋಡಿ, ಗಂಡ ಹೆಂಡತಿ ಜಗಳ ಇನ್ನೂ ಸ್ಟಾಪ್ ಆಗಿಲ್ಲ. ಯಾಕಂದ್ರೆ ಲೈಟ್ ಕಟ್ ಮಾಡ್ಬಿಟ್ರೆ ನನ್ನ ಮಕ್ಕಳ ಫುಲ್ ಹಾಕಕ್ ಬರ್ತಿದ್ಯಾ. ಶೋ, ನಿಮ್ಮ ಯಜಮಾನ್ರು ಏನಂತೆ? ಯಾರು ನಿಮ್ಮ ಯಜಮಾನ್ರು? ಬರೋದೇನೋ 5 ಗಂಟೆಗೆ ಬಂದ್ರಿ. ಬಟ್ ಏನಂತಂದ್ರೆ ನಾವು ಹೋಗ್ಬೇಕಾಗಿರೋ ಬಸ್ಸೇ ಬಂದಿಲ್ಲ. ಸೊ ಇಲ್ಲೇ ಬಿದ್ದೀವಿ, ವೆಜ್ ಮಾತಾನೆ ಇದ್ದೀವಿ. ಬನ್ನಿ, ಬಸ್ ಎಷ್ಟು ಗಂಟೆಗೆ ಬರುತ್ತೆ, ನಾವೆಲ್ಲ ಎಷ್ಟು ಗಂಟೆಗೆ ಮೂವ್ ಆಗ್ತೀವಿ ಅಂತ ನೋಡು. ಮಾಡ್ತಾ ಇದ್ದೀವಿ. ಸೊ ಓಕೆ ಕಾರ್ತಿಕ್, ಏನು ಅನಿಸಿದೆ? ನಿಮ್ಮ ವೈಫ್ ಬಗ್ಗೆ ಗೊತ್ತಿದ್ದೀರಾ? ನಾಟ್ ವೈಫ್, ದೆನ್ ಗರ್ಲ್ ಫ್ರೆಂಡಾ? ರಾಷ್ಟ್ರೀಯ ನಾಟಕೋತ್ಸವ ಸಾಣೆಹಳ್ಳಿಯಲ್ಲಿ ನಡೀತದೆ. ಅಲ್ಲಿ ಮಾಚಿದೇವ ನಾಟಕದ 50ನೇ ಪ್ರದರ್ಶನ ಕೊಡಕ್ಕೆ ಹೋಗ್ತಾರೆ. ನಿನ್ನ ಹೆಂಡತಿ ಬಗ್ಗೆ ಮಾತಾಡೋಣ, ನಾಟಕದ ಬಗ್ಗೆ ಮಾತಾಡಬೇಡ. ಅಯ್ಯೋ, ಇದು ಹೆಂಡ್ತಿನಾ? ಶಿ ಇಸ್ ನಾಟ್ ಹೆಂಡ್ತಿ. ಎಸ್ ನೋಡಿ, ಇಲ್ಲಿ ಟ್ವಿನ್ಸ್ ಇಬ್ರು ನಿದ್ದೆ ಹೊಡಿದ್ದಾರೆ. ಇವ್ರು ನೋಡಿ ಕೊರಕೆ ಹೊಡಿತಿದ್ದಾರೆ. ರಾತ್ರಿ ಎಲ್ಲ ಕುಡಿಯೋದ, ಬೆಳಿಗ್ಗೆ ಅಣ್ಣ ರಾತ್ರಿ ಎಲ್ಲ ಕುಡಿಯೋದು, ಬೆಳಿಗ್ಗೆ. ಆರ್ಯ ಏನು ಕೊಡಿಸ್ತೀಯ? ಆರ್ಯ ಇವತ್ತು ನನಗೆ ಏನು ಕೊಡಿಸ್ತೀಯ ಹೇಳು? ಸಾಕ್ಷಿಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಏನು ಕೊಡಿಸ್ತೀಯ ಹೇಳು? ಇವ್ನು ಕೊಡಿಸ್ದಾಗ ನಾವು ತಿಂದಾಗ, ಇವ್ನು ಕೊಡಿಸ್ದಾಗ ನನಗೆ ಇವತ್ತು ಸಾಣೆಹಳ್ಳಿಯಲ್ಲಿ ಇವತ್ತು ಯಾವಾರ ಸ್ಯಾಟರ್ಡೆ ಪರವಾಗಿಲ್ಲ ಬಿರಿಯಾನಿ ತಿಂತೀನಿ. ಬಿರಿಯಾನಿ ಕೊಡಿಸ್ಬೇಕು ನನಗೆ. ಫಿಶ್ ಇದೇ ಮಾತಲ್ಲಿರಬೇಕು. ನೀನು ಇಫ್ ಎನಿ ಕೇಸ್ ಕಾಸಿಲ್ಲ ಅಂದರೆ ಪರವಾಗಿಲ್ಲ, ಒಂದು GPay ಫೋನ್ಪೇ ಎಲ್ಲ ಐತೆ. ನಿಮ್ಮ ಡ್ಯಾಡಿಗೆ ಫೋನ್ಪೇ ಮಾಡಿಸ್ಕೊಂಬಿಡು. ಓಕೆ ಗೈಸ್ ನೋಡಿ, ನಮ್ಮ ಆರ್ಯ ದೊಡ್ಡವನಾಗಿದ್ದಾನೆ, ಪಟ್ಟಿ ಎಲ್ಲ ಕೊಡ್ಸಂಗೆ. ಏನಂತ ಬಟ್ಟೆ
ಫಂಕ್ಷನ್ ಮಾಡಿದ್ರಾ? ಹ್ಞೂ ಅಣ್ಣ ಮಾಡಿದ್ದಾರೆ. ಯಾವ ಫಂಕ್ಷನ್ ಏನ್ ಫಂಕ್ಷನ್ ಅವಂದ ಅವತ್ತೇ ಮಾಡದಲ್ರಿ. ಏನು ಹುಡುಗಿರೋ ಸ್ಕೂಲು ಕಾಲೇಜವ್ರನ್ನೆಲ್ಲ ಕಲ್ಸ್ಬಿಟ್ಟಿದ್ರು. ಅರೆ ಹೌದು, ಎಷ್ಟು ಜನ ಬಂದಿದ್ರು? ಎಷ್ಟಾಗಿತ್ತು ಬಜೆಟ್? ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ನಾವು ಗೊತ್ತಲ್ಲ, ಸೊ ನಾರ್ಮಲಾಗಿ ಸಾಂಗು ಡ್ಯಾನ್ಸು ಅಂತ ಕಾಮನ್ ಆಗಿ ಇದ್ದೇ ಇರುತ್ತೆ. ಬಟ್ ಆ ಕಡೆ ಒಂದು ಸೈಡಿಂದ ಸರ್ ಜಾಸ್ತಿ ಎನರ್ಜಿ ಲಾಸ್ ಮಾಡ್ಕೊಂಬಿಡಿ, ಡೈಲಾಗ್ ಕೇಳೋಕ್ಕಾಗಲ್ಲ ಅಂತಿದ್ರು. ಬಟ್ ನಾವು ಮಾಡೋ ಕೆಲಸ ನಾವು ಮಾಡ್ತಾನೆ ಇದ್ರಿ. ಫೈನಲ್ ಆಗಿ ನಾವುಗಳೆಲ್ಲರೂ ನಮ್ಮ ಪರ್ಫಾರ್ಮ್ ಮಾಡಬೇಕಾಗಿರೋಂಥ ಸ್ಟೇಜ್ನ ರೀಚ್ ಆದ್ರಿ. ಸೊ ರೀಚ್ ಆಗಿದ ತಕ್ಷಣ ನಾವು ಮೊದಲನೇಗೆ ಮಾಡೋ ಕೆಲಸ ಏನು ಅಂತ ಅಂದರೆ, ಯಾರ್ಯಾರ ಮೂಮೆಂಟ್ ಎಲ್ಲೆಲ್ಲಿಂದ ಇರುತ್ತೆ ಅದ್ರ ಜೊತೆಗೆ ಯಾರು ಯಾವ ವಿಂಗಿಂದ ಎಂಟ್ರಿ ಕೊಡಬೇಕು ಮತ್ತು ಅವ್ರ ಪ್ಲೇಸ್ಗಳನ್ನ ನೋಡ್ಕೊತೀವಿ. ಸೊ ಅದನ್ನೆಲ್ಲ ನೋಡ್ಕೊಂಡಿದ ತಕ್ಷಣ ಸುಮ್ಮನೆ ಮಠ ಸುತ್ತು ಒಂದು ರೌಂಡ್ ಹಾಕೊಂಬರೋಣ ಅಂತ ಹೊರಗಡೆ ಬಂದ್ರಿ. ಸೊ ಇಲ್ಲಿ ನೋಡ್ಬೋದು, ಸೀರಿಯಸ್ಲಿ ಆ ಏಜ್ಗೆ ಹುಡುಗರು ಮಾಡ್ತಿರೋದು ಒಂದು ಸಲ್ಯೂಟೇ ಹೇಳಬೇಕು. ಬಿಕಾಸ್ ಹೆಂಗೆ ನಾವು ಈ ಏಜಲ್ಲಿ ಮಾಡ್ತಾಯಿದ್ರಿ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ನೀವೇ ಕಮೆಂಟ್ ಮಾಡಿ, ನೀವುಗಳೆಲ್ಲ ಈ ಏಜಲ್ಲಿ ಏನು ಮಾಡ್ತಾಯಿದ್ರಿ ಅಂತ. ಪಕ್ಕ ದರಿದ್ರವಾಗಿ ಏನಾದರೂ ಮಾಡ್ತಾ ಇರ್ತೀವಿ. ಸೊ ಈ ಥರ ಏನಾದರೂ ಯೂಸ್ ಆಗುವಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತಿರಲ್ಲ. ಅದೆಲ್ಲ ರೌಂಡ್ ಹಾಕ್ಕೊಂಡು ಮತ್ತೆ ಸ್ಟೇಜ್ ಹತ್ರ ಬಂದ್ರಿ. ಅಷ್ಟೊತ್ತಿಗೆ ಸರ್ರು ಲೈಟಿಂಗ್ಸ್ನ ನೋಡ್ಕೊತಾ ಇದ್ರು. ಬಿಕಾಸ್ ಏನಕ್ಕೆ ಅಂತ ಅಂದರೆ, ಆಲ್ಮೋಸ್ಟ್ ಆಡಿಟೋರಿಯಮ್ ಕಂಪ್ಲೀಟ್ ಡಾರ್ಕ್ ಆಗಿರುತ್ತೆ. ಸೊ ಸ್ಟೇಜ್ ಮಾತ್ರ ಬೆಳಕಲ್ಲಿ ಕಾಣಿಸ್ತಾ ಇರುತ್ತೆ. ನಾವು ಪರ್ಫಾರ್ಮ್ ಮಾಡೋರ್ಗೂ ಸಹ ಆಡಿಯನ್ಸ್ ಯಾರು ಸಹ ಕಾಣಿಸ್ತಾ ಇರಲ್ಲ. ಅದಕ್ಕೋಸ್ಕರ ಲೈಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾಗಿದ ತಕ್ಷಣ ಊಟ ಮುಗಿಸ್ಕೊಂಡು ಎಲ್ಲರೂ ಕಾಸ್ಟ್ಯೂಮ್ಗಳನ್ನ ಹಾಕ್ಕೊಂಡ್ರಿ. ಇನ್ನೇನು ಮೇಕಪ್ಪು ಸಹ ಮಾಡಿಸ್ಕೊಬೇಕು. ಬನ್ನಿ ಮೇಕಪ್ ಆದಮೇಲೆ ಹೆಂಗಿರ್ತೀನಿ ಅಂತ ನೋಡೋಣ. ಎಲ್ಲೋ ಮೇಕಪ್ ಮಾಡಿಸ್ಕೊಂಡಿಲ್ಲ ನೀನು, ಇನ್ನೂ ಮೇಕಪ್ ಮಾಡಿಸ್ಕೊಳ್ಳ ಆಂಟಿ. ನೀವು ಬೇಗ ಮೇಕಪ್ ಮಾಡಿಸ್ಕೊಳ್ಳಿ. ವೀರಭದ್ರ ಹಾಂ ವಿಡಿಯೋ ಮಾಡ್ತಾ ಇದ್ದೀನಿ. ಊಟಕ್ಕೆ ಹೋಗಿದ್ದಂತ? ಊಟಕ್ಕೆ ನಾಲ್ಕು ಕುಡಿಯೋನು ಹೇಳಿದ್ನಲ್ಲ. ಊಟಕ್ಕೆ ಹೆಂಗೆ ಹೋಗೋದ ನೀನು? ಊಟಕ್ಕೆ ಹಿಂಗೆ ಹೋಗ್ತೀಯಾ? ಗೈಸ್ ನೋಡಿ, ಈ ಹುಡುಗ ಇದನ್ನೆಲ್ಲ ಊಟಕ್ಕೆ ಹಿಂಗೆ ಹೋಗ್ತಾನೆ. ಕಾರು ಬ್ರೋ. ಸೊ ಇದು ನನ್ನ ಫೈನಲ್ ಔಟ್ಲುಕ್ ಆಫ್ ಬಸವಣ್ಣ. ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಸೊ ಆಲ್ರೆಡಿ ಎಲ್ಲ ಕಂಪ್ಲೀಟಾಗಿ ನಿಮ್ಮ ಕೆಲವೇ ಕ್ಷಣದಲ್ಲಿ ಮುಗಿತಾ ಇದೆ. ಬನ್ನಿ ಯಾವ ಥರ ನಡೀತಿದೆ ಅಂತ ನಿಮಗೂ ಸ್ವಲ್ಪ ತೋರಿಸ್ತೀನಿ. ನಮ್ಮ ಜೀವಮಾನ ಪರ್ಯಂತ ಮರೆಯಲಾಗದಂತ ಆ ಸುದಿನಕ್ಕಾಗಿ ನಾವು ಎದುರುಗೊಳ್ಳಲು ಸಿದ್ಧರಿದ್ದರು. ವಿಡಿಯೋ ಮಾಡ್ತಿರೋದು ಏನಾದರೂ ನಮ್ಮ ಸರ್ನ ಹೋಗ್ಬಿಟ್ಟಿದ್ರೆ ಆಕಾಶ ಭೂಮಿನ ಒಂದು ಮಾಡಿಬಿಟ್ಟಿಟ್ಟಿದ್ರು. ಬಿಕಾಸ್ ಹೆಂಗೆ ಅಂತಂದರೆ, ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಯಾರೇ ಥರ ಫೋನ್ ಯೂಸ್ ಮಾಡೋಂಗಿಲ್ಲ. ಬಟ್ ನಾನು ಆದರೂ ನಿಮ್ಗಳಿಗೋಸ್ಕರ ಫೋನ್ನ ಯೂಸ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಸೊ ಇವಾಗ ಫೋನ್ನ ಇಟ್ಬಿಟ್ಟು ಮತ್ತೆ ಕ್ಯಾರೆಕ್ಟರ್ಗೆ ಹೋಗಬೇಕು. ಗೈಸ್, ನನ್ನ ಲೆಗ್ಗು ಫುಲ್ಲು ಚೇಂಜ್ ಆಗೋಗೈತೆ. ಇದ್ದಿದ್ದು ಮೀಸೆನ ಬಡ್ಸ್ಕೊಂಬಿಟ್ಟಿದ್ದೀನಿ ಕ್ಲೀನಾಗಿ ಕಾಣಿಸ್ಲಿ ಅಂತ. ವಿತ್ ಮೀಸೆ ಕಾಣಿಸ್ತಾ, ವಿತೌಟ್ ಮೀಸೆ ಚೆನ್ನಾಗಿ ಕಾಣಿಸ್ತೈತಾ? ವಿತ್ ಚೆನ್ನಾಗಿತ್ತಾ? ಇದು ಚೆನ್ನಾಗಿಲ್ವಾ? ಅಂತೂ ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ನಮ್ಮ ನಾಟಕನೂ ಸಹ ಮುಗೀತು. ಜೊತೆಗೆ ಎಲ್ಲರೂ ಸಹ ರಿಟರ್ನ್ ಆಗ್ತಾ ಇದ್ದೀವಿ. ಸೊ ಹೋಗೋ ಆನ್ ದ ವೇಲಿ ಎಲ್ಲರೂ ಸಹ ಅವತ್ತಿನ ಪರ್ಫಾರ್ಮೆನ್ಸ್ ಯಾವ ಥರ ಬಂತು, ಹೇಗಿತ್ತು ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ.